ಗಂಟೆನೂ ಕೆಲಸ ಮಾಡ್ತಾ ಇದೀವಿ ನಾವು. ಕೆಲ್ಸಕ್ಕೆ ತಕ್ಕನಾದ ಗೌರವಧನ ನಮಗ್ ಸಿಗ್ತಾ ಇಲ್ಲ. ಈಗ 20 ದಿನದಿಂದ ನಮ್ಗೆ ಲೆಪ್ರಸಿ ಸರ್ವೆ ಹಾಕಿದ್ದಾರೆ. ಬೆಳಗ್ಗೆ ಟೈಮ್ 7 ಗಂಟೆಯಿಂದ ಹೋಗ್ಬೇಕು, 7 ಗಂಟೆಯಿಂದ 9:30 ಅದೇ ಆಗುತ್ತೆ. ತಿರ್ಗಾಲೆ 10 ಗಂಟೆಗೆ ATA ಸರ್ವೆಗೆ ಹಾಕ್ತಾರೆ. ಅದು ಆದ್ರೆ ಮಧ್ಯಾಹ್ನ ಮನೆಗೂ ಹೋಗ್ಬೇಕು. BP, ಶುಗರು, ತೂಕ, ಎತ್ತರ, ಅವ್ರಿಗೂ ಏನಾದ್ರು ತೊಂದ್ರೆ ಇದೆಯಾ ಆ ತರ ಎಲ್ಲ ಕೇಳ್ಕೊಂಡು ಸರ್ವೆ ಮಾಡ್ಕೊಂಡು ಬರ್ಬೇಕು. ಸಾಯಂಕಾಲ ಸರ್ವರ್ ಬಿಜಿ ಅಂತಾರೆ, ಅದು ಬರಲ್ಲ. ಹಿಂದಿನ ಕೇಸ್ಗಳು ನಾವೇನಾದ್ರೂ ಫೀಡ್ ಮಾಡಿಸ್ತು ಅಂತಂದ್ರೆ 6 ತಿಂಗಳು ಬರೋದೇ ಇಲ್ಲ. 5,000-6,000 ರೂಪಾಯಿ ಫೀಡ್ ಮಾಡಿಸಿದ್ರೆ ಬರೋದೇ 1,500 2,000. ಅದು ಹಿಂಸೆ. ಇದು RCH ಪೋರ್ಟಲ್ದು. ಹಂಗಾಗಿ ನಮ್ಗೆ ATA ಸರ್ವೆಗೆ ಮೊದಲಾಗಿ ATA ಸರ್ವೆ ಮಾಡಿಸ್ತವ್ರೆ. ಅದರಲ್ಲಿ ಎಲ್ಲಾ ರೀತಿ ಫೋನ್ ಮಾಡ್ಬೇಕು, ಮತ್ತೆ ಬರ್ಕೋಬೇಕು. ಎಲ್ಲದು ಮಾಡಿದ್ರು ಅದಕ್ಕೊಂದು ರೂಪಾಯಿ ಇನ್ಸೆಂಟಿವ್ ಇಲ್ಲ. ಏನು ಬೆಳಗ್ಗೆ 7 ಗಂಟೆಗೆ ಆಶಾಗಳು ಮನೆಯಿಂದ ಹೊರಗಡೆ ಹೋದ್ರೆ ಸಂಜೆ 6 ಗಂಟೆವರೆಗೂ ಮಾಡ್ರಿ. ಸೊ ನಾವಿಲ್ಲಿ ಸರ್ಕಾರಕ್ಕೆ ಕೇಳೋದು, ನೀವು ಈ ರೀತಿ ಬಿಟ್ಟಿ ಕೆಲಸ ಮಾಡಿಸ್ಕೋಬೇಡ್ರಿ. ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿತೀವಿ. ನಮ್ಮ ದುಡಿತಕ್ಕೆ ತಕ್ಕಂತ ಪ್ರೋತ್ಸಾಹನ ನಿಗದಿ ಮಾಡ್ಬೇಕು ಅಂತ ಹೇಳಿ ಕೇಳ್ತಾ ಇದೀವಿ. ಕೆಲ್ಸಕ್ಕೆ ಸೇರಿದಾಗ ನೀವು ರಾತ್ರಿ ಹೊತ್ತಾರು ಹೋಗ್ಬೋದು, ಬೆಳಗ್ಗೆ ಹೊತ್ತಾರು ಹೋಗ್ಬೋದು. ಇದ್ರ ಜೊತೆಗೆ ಬೇರೆ ಬೇರೆ ಕೆಲಸ ಮಾಡ್ಕೋಬಹುದು ನೀವು ಆಶಾ ವರ್ಕರ್ ಅಂತ ಟ್ರೈನಿಂಗ್ ತಗೊಂಡಿದ್ದ ಆ ರೀತಿ. ಇವಾಗ ನಾವು ಬೇರೆ ಕೆಲಸನೂ ಮಾಡಕ್ ಆಗ್ತಾ ಇಲ್ಲ, ಬೇರೆ ಕಡೆ ಎಲ್ಲೂ ಹೋಗಕ್ ಆಗ್ತಿಲ್ಲ. 24 ಗಂಟೆನೂ ಕೆಲಸ ಮಾಡ್ತಾ ಇದೀವಿ ನಾವು. ಕೆಲ್ಸಕ್ಕೆ ತಕ್ಕನಾದ ಗೌರವಧನ ನಮಗ್ ಸಿಗ್ತಾ ಇಲ್ಲ. ಈಗ 20 ದಿನದಿಂದ ನಮ್ಗೆ ಲೆಪ್ರಸಿ ಸರ್ವೆ ಹಾಕಿದ್ದಾರೆ. ಬೆಳಗ್ಗೆ ಟೈಮ್ 7 ಗಂಟೆಯಿಂದ ಹೋಗ್ಬೇಕು, 7 ಗಂಟೆಯಿಂದ 9:30 ಅದೇ ಆಗುತ್ತೆ. ತಿರ್ಗಾಲೆ 10 ಗಂಟೆಗೆ ATA ಸರ್ವೆಗೆ ಹಾಕ್ತಾರೆ. ಅದು ಆದ್ರೆ ಮಧ್ಯಾಹ್ನ ಮನೆಗೂ ಹೋಗ್ಬೇಕು. BP, ಶುಗರು, ತೂಕ, ಎತ್ತರ, ಅವ್ರಿಗೂ ಏನಾದ್ರು ತೊಂದ್ರೆ ಇದೆಯಾ ಆ ತರ ಎಲ್ಲ ಕೇಳ್ಕೊಂಡು ಸರ್ವೆ ಮಾಡ್ಕೊಂಡು ಬರ್ಬೇಕು ಸಾಯಂಕಾಲದವರೆಗೂ. ಆಶಾ ವರ್ಕರ್ಗೆ ಅದು ತಕ್ಕನಾಗಿ ಸಂಬಳ ಸಿಗ್ತಿಲ್ಲ. ಮನೇಲೂ ಈಗಿನ ಇದ್ರಲ್ಲಿ ಮಕ್ಳು ನೋಡ್ಸಕ್ಕೆ ಸಾಕಾಗ್ತಾ ಇಲ್ಲ ಸಂಬಳ. ಇವ್ರು ಕೊಡ್ತಿರೋದು 5,000 ಫಿಕ್ಸ್ ಪೇಮೆಂಟ್ ಕೊಡ್ತಾರೆ. 2,000 ಮಿನಿಮಮ್ ಅಂದ್ರೆ ಒಂದು 8,000 ರೂಪಾಯಿ ಸಿಗುತ್ತೆ ಸರ್. ಅಷ್ಟೇ ಇದ್ರಲ್ಲಿ ನಾವು ಕೆಲಸ ಮಾಡ್ತಿದ್ರು ನಮ್ಗೆ ಸರಿಯಾದ ಸಂಬಳ ಸಿಗ್ತಾ ಇಲ್ಲ ಸರ್. ನಮ್ಗೆ ಅದ್ರ ಬಗ್ಗೆನೇ RCH ಪೋರ್ಟಲ್ ಅಂತ ಮಾಡಿದ್ದಾರೆ ಸರ್. RCH ಪೋರ್ಟಲ್ ಅಲ್ಲಿ ನಾವು ಫೀಡ್ ಮಾಡ್ಸೋದಕ್ಕೆ ಬೇರೆ RCH ಪೋರ್ಟಲ್ ಫೀಡ್ ಮಾಡ್ಸಿದ್ರು ಅದು ಕರೆಕ್ಟ್ ಆಗಿ ನಮ್ಗೆ ಸಂಬಳ ಬರ್ತಾ ಇಲ್ಲ ಸರ್. 20ನೇ ತಾರೀಕು ಒಳಗಡೆ ಅಂತ ಹೇಳ್ತಾರೆ. 20ನೇ ತಾರೀಕು ಒಳಗಡೆ ಮಾಡ್ಸಿದ್ರು ಆ ಕೇಸಸ್ಗಳು ಆ ತಿಂಗಳಲ್ಲಿ ಬರಲ್ಲ. ಒಂದೊಂದ್ಸರಿ ಸರ್ವರ್ ಬಿಜಿ ಅಂತಾರೆ, ಅದು ಬರಲ್ಲ. ಹಿಂದಿನ ಕೇಸ್ಗಳು ನಾವೇನಾದ್ರೂ ಫೀಡ್ ಮಾಡಿಸ್ತು ಅಂತಂದ್ರೆ 6 ತಿಂಗಳು ಬರೋದೇ ಇಲ್ಲ. 5,000-6,000 ರೂಪಾಯಿ ಫೀಡ್ ಮಾಡಿಸಿದ್ರೆ ಬರೋದೇ 1,500 2,000. ಅದು ಹಿಂಸೆ. ಇದು RCH ಪೋರ್ಟಲ್ದು. ಹಂಗಾಗಿ ನಮ್ಗೆ ATA ಸರ್ವೆಗೆ ಮೊದಲಾಗಿ ATA ಸರ್ವೆ ಮಾಡಿಸ್ತವ್ರೆ. ಅದರಲ್ಲಿ ಎಲ್ಲಾ ರೀತಿ ಫೋನ್ ಮಾಡ್ಬೇಕು, ಮತ್ತೆ ಬರ್ಕೋಬೇಕು. ಎಲ್ಲದು ಮಾಡಿದ್ರು ಅದಕ್ಕೊಂದು ರೂಪಾಯಿ ಇನ್ಸೆಂಟಿವ್ ಇಲ್ಲ. ಏನು ಬೆಳಗ್ಗೆ 7 ಗಂಟೆಗೆ ಆಶಾಗಳು ಮನೆಯಿಂದ ಹೊರಗಡೆ ಹೋದ್ರೆ ಸಂಜೆ 6 ಗಂಟೆವರೆಗೂ ಮಾಡ್ರಿ. ಊಟ ಇಲ್ಲ, ಏನ್ ಸರ್ ಟ್ರಾವೆಲಿಂಗ್ ಸಮಸ್ಯೆ ಅಂದ್ರೆ ನಮಗೆ ನಾವು ಬಸ್ ಚಾರ್ಜ್ ಹಾಕೊಂಡೆ ಹೋಗ್ಬೇಕು ಸರ್. ಅದನ್ನ TAD ಏನು ಕೊಡೋದಿಲ್ಲ. ನಮಗೆ ಟೈಮಿಂಗ್ ಸರಿಯಾಗಿ ಬಳಸ್ಕೊಳ್ಳಿಲ್ಲ. ನಾವು ಟೈಮಿಂಗ್ ಕರೆಕ್ಟಾಗಿ 7 ಗಂಟೆಗೆ ಫೀಲ್ಡ್ ಅಲ್ಲಿ ಇರ್ಬೇಕು. ಹೆಂಗ್ ಸರ್ ಹೋಗೋದು ನಾವು? 7 ಗಂಟೆಗೆ ಹೋಗ್ರಿ ಅಂತಂದ್ರೆ ನಾವು 6:30 7 ಗಂಟೆಗೆ ಮನೆ ಬಿಡ್ಬೇಕು. ಅವ್ರು ಹಿಡಿಬೇಕು ಅಂದ್ರೆ 8:30ಗೆ ಮನೆಯಿಂದ. ಆಮೇಲೆ ಆ ದಿನ
ನಾವು ಲೇಟ್ ಆಗೋಯ್ತು ಅಂತಂದ್ರೆ ಅಲ್ಲಿ ಜನಗಳು ಸಿಗಲ್ಲ. ಜನಗಳು ಸಿಗ್ಬೇಕು ಅಂದ್ರೆ ನಾವು 6 ಗಂಟೆ 7 ಗಂಟೆಗೆ ನಾವು ಅಲ್ಲಿ ರೆಡಿ ಇರಬೇಕು. ಇಲ್ಲಿ ಮನೆ ಹತ್ರ ನಾವೇ ಮಾಡೋದು, ಅಲ್ಗೋಗಿ ನಾವು ಅಷ್ಟೊತ್ತಿಗೆ ಹೋಗಿ ಮಾಡಕ್ಕಾಗುತ್ತಾ? ಅದು ಟ್ರಾವೆಲ್ ಇದರಿಂದಲೇನೆ ಮಾಡಿದ ತಕ್ಷಣ ಇನ್ಸೆಂಟಿವ್ ಇಲ್ಲ. ATS ಸರ್ವೆ ಅಂತ ನಾವು ಮಾಡಕ್ಕೆ ಆಯ್ತಾ ಇಲ್ಲ. ಅದು ನಮ್ಗೆ HNS ಮಾಡಿಸ್ಕೊಂಡ್ರು ಸರ್, ಕೊಡ್ಲೇ ಇಲ್ಲ. HNS ಮಾಡಿದ್ರು ಯಾರು ಕೊಟ್ರು? ಕೊಡ್ಲೇ ಇಲ್ಲ ಸರ್. HNS ಅಲ್ಲಿ ಅಂಗನವಾಡಿಯವ್ರದ್ದು ಮಾಡಿ, ನಿಮ್ದು ಮಾಡಿ ಅಂತ ಹೇಳಿದ್ರು. ಅಂಗನವಾಡಿಯವ್ರು ಮಾಡ್ಲಿಲ್ಲ, ನಾವು ಮಾಡಿದ್ವಿ. ನಿಮ್ಗೆ ನಿಮ್ ಸಪ್ರೇಟ್ 500 ರೂಪಾಯಿ ಕೊಡ್ತೀವಿ, ಅಂಗನವಾಡಿಯವ್ರು ಸಪ್ರೇಟ್ 500 ರೂಪಾಯಿ ಕೊಡ್ತೀವಿ ಅಂತ ಅಂದ್ರು. ಲಾಸ್ಟ್ ಹೇಳಿದ್ರು ಒಬ್ರಿಗೆ 500 ರೂಪಾಯಿ ಹಾಕೋದು ಅಂತ ಅನ್ಬಿಟ್ಟು ಅದು ಇನ್ಸೆಂಟಿವ್ ಜೊತೆ ಹಾಕಿದ್ವಿ ಅಂತ ಹಾಕಿದ್ರು. ಅದ್ರದ್ದು ಅಂಗನವಾಡಿಯವ್ರದ್ದು ನಮಗೆ ಇದನ್ನ ಕೊಡ್ಲೇ ಇಲ್ಲ. ಎಲ್ಲ ಪೂರ್ತಿ ಸರ್ವೆಗಳು ಜಾಸ್ತಿ ಅದ ಸರ್ ನಮ್ಗೆ. ಕೆಲಸಕ್ಕೆ ಅಂತ ತಗೊಂಡಿದ್ವಿ ಸರ್. ನಮಗೆ ಟ್ರೈನಿಂಗ್ ಕೊಟ್ಟು 2 ಅವರ್ ಗಂಡ ಮಕ್ಕಳನ್ನೆಲ್ಲ ನೋಡಿ ಫ್ರೀ ಇದ್ದಾಗ ಪ್ರೋಗ್ರಾಮ್ ಆಫೀಸರ್ ಬಂದ್ರು ಆಶಾಗಳ ಮೇಲೆ ಸರ್ವೆ 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 ಅಂತಾರೆ. ಯಾವ ಪ್ರೋಗ್ರಾಮ್ ಆಫೀಸರ್ ಒಂದು ಎಲೆಕ್ಟ್ರಿಸಿಟಿ ಆಗಿರ್ಬೋದು, ACF ಸರ್ವೆ ಆಗಿರ್ಬೋದು, ATA ಸರ್ವೆ ಆಗಿರ್ಬೋದು, ಮತ್ತೆ LCDC ಸರ್ವೆ ಆಗಿರ್ಬೋದು, ತಲೆನೋವು ಸರ್. ನಾರ್ಮಲ್ ಸರ್ವೆ ಮಾಡ್ಲೇಬೇಕು. 200 ರೂಪಾಯಿ ಕೊಡ್ತಾರೆ, ಮಾಡ್ಲೇಬೇಕು. 2 ರೌಂಡ್ ಸರ್, 1 ರೂಪಾಯಿ ಸಿಗಲ್ಲ ಸರ್. ಇವತ್ತು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘಟನೆ YUTC ವತಿಯಿಂದ ತುಮಕೂರು ಜಿಲ್ಲಾ ಮಟ್ಟದ ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ. ಈ ಹೋರಾಟ ಇರೋದು ಕಳೆದ 13 ವರ್ಷಗಳಿಂದ ಆಶಾ ಕಾರ್ಯಕರ್ತೆಯರು ಕುಟುಂಬ ಕಲ್ಯಾಣ ಆರೋಗ್ಯ ಇಲಾಖೆನಲ್ಲಿ ಹಗಲು ಹಿರಳು ಅನ್ನೋದೇ ದುಡಿತಾ ಇದ್ದಾರೆ. ತಾಯಿ ಮಗುವಿನ ಆರೈಕೆ ಮಾಡೋದ್ರಲ್ಲಿ, ಹಾಗೇನೆ ಇಲಾಖೆ ಯಾವುದೇ ಕೆಲಸ ಬಂದ್ರು ಕೂಡ ರಾತ್ರೋರಾತ್ರಿ ಎದ್ದು ಹೋಗ್ತಾರೆ. ಮತ್ತೆ ಅವರಿಗೆ ಏನಾದ್ರೂ ಕಷ್ಟ ಸುಖ ಈ ತರದ್ ಕೇಳೋರಿಲ್ಲ ಇಲಾಖೆನಲ್ಲಿ. ತುಮಕೂರು ಜಿಲ್ಲೆನಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ಹಲವಾರು ಸಮಸ್ಯೆಗಳಿಂದ ಆಶಾ ಕಾರ್ಯಕರ್ತರು ನಿಧನ ಆಗಿದ್ದಾರೆ, ಅವ್ರಿಗೆ ಕಷ್ಟಗಳಾಗಿದೆ. ಅಂತ ಸಂದರ್ಭದಲ್ಲೂ ಸೌಜನ್ಯ ತೋರ್ಸೋದೇ ಇಲ್ಲ. ಸೊ ನಾವಿಲ್ಲಿ ಸರ್ಕಾರಕ್ಕೆ ಕೇಳೋದು, ನೀವು ಈ ರೀತಿ ಬಿಟ್ಟಿ ಕೆಲಸ ಮಾಡಿಸ್ಕೋಬೇಡ್ರಿ. ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿತೀವಿ, ನಮ್ಮ ದುಡಿತಕ್ಕೆ ತಕ್ಕಂತ ಪ್ರೋತ್ಸಾಹಧನ ನಿಗದಿ ಮಾಡ್ಬೇಕು ಅಂತೇಳಿ ಕೇಳ್ತಾ ಇದೀವಿ. 15,000 ರೂಪಾಯಿ ಪ್ರೋತ್ಸಾಹಧನ, ಹಾಗೆ ಸೇವಾ ಭದ್ರತೆ ಆರೋಗ್ಯ ವಿಮೆ ಕೊಡ್ಬೇಕು. ಹಾಗೇನೆ RCH ಪೋರ್ಟಲ್ ಅಂತ ಒಂದು ತಂತ್ರಜ್ಞಾನದಲ್ಲಿ ಇವರ ಚಟುವಟಿಕೆಗಳನ್ನ ಎಂಟ್ರಿ ಮಾಡ್ತಾರೆ. ಅದು 7-8 ವರ್ಷಗಳಿಂದ ಆ ಸಮಸ್ಯೆ ಬಗೆಹರಿತಾ ಇಲ್ಲ. ತುಮಕೂರು ಜಿಲ್ಲೆಯಲ್ಲೂ ಪ್ರತಿ ತಿಂಗಳು ಹಲವಾರು PSCಗಳಲ್ಲಿ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಇವ್ರು ಕೆಲಸ ಮಾಡಿದ ಒಂದು ಕೆಲಸಕ್ಕೆ ತಕ್ಕ ದುಡ್ಡು ಬರಲ್ಲ. ಹಾಗಾಗಿ ಅದು ಬೇಡವೇ ಬೇಡ ಅಂತ ಕೇಳ್ತಾ ಇದೀವಿ. ನಾವು ಮಾನ್ಯ CEO ಅವರ ಮೂಲಕ ನಮ್ಮ ಬೇಡಿಕೆಯನ್ನ ಸರ್ಕಾರಕ್ಕೆ ಸಲ್ಲಿಸಿ ಅಂತ ಕೇಳ್ತಾ ಇದೀವಿ. ಹಾಗೆ ತುಮಕೂರು ಜಿಲ್ಲೆಯ ಆಶಾ ಕಾರ್ಯಕರ್ತೆಯರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾರೆ. ಕಳೆದ 20 ದಿನಗಳಿಂದ ಅವರು ಬೆಳಗ್ಗೆ 7 ಗಂಟೆಗೆ ಹೋಗಿ ಸಂಜೆ 5 ಗಂಟೆಗೆ ಮನೆ ತಲುಪ್ತಾ ಇದ್ದಾರೆ. ಅವ್ರು ಹೇಗ್ ಹೋಗ್ತಾ ಇದಾರೆ? ಗಾಡಿ ಸಿಕ್ತಾ, ಬಸ್ ಸಿಕ್ತಾ? ಇಲ್ಲಿ ಈ ಸರ್ವೆ ಮಾಡ್ಬೋ, ಅಲ್ಲೇ ಮತ್ತೆ ಇನ್ನೊಂದ್ ಸರ್ವೆಗೆ ಬನ್ನಿ ಅಂತ ಕೇಳ್ತಾ ಇದಾರೆ. ಇದು ಒತ್ತಡ ಆಗಿದೆ. ಈ ಸಮಸ್ಯೆನ ಜಿಲ್ಲಾ ಸಂಬಂಧಪಟ್ಟ ಅಧಿಕಾರಿಗಳು ಬಗೆಹರಿಸಬೇಕನ್ನೋದು ಜಿಲ್ಲಾ ಮಟ್ಟದ ಬೇಡಿಕೆಗಳು ಇದೆ. ಹಾಗಾಗಿ ರಾಜ್ಯ ಸರ್ಕಾರ ಮತ್ತೆ ಜಿಲ್ಲೆಯ ಸಮಸ್ಯೆಗಳು ತಗೊಂಡು ಇವತ್ತು ನಾವು ಹೋರಾಟವನ್ನ ಕೈಗೆತ್ಕೊಂಡಿರೋದು. ಈ ಹೋರಾಟಕ್ಕೆ ನಾವೇನು ಮುಂಚೆನೆ ತಿಳಿಸಿದೀವಿ. ಸೊ ಸಂಬಂಧಪಟ್ಟ ಅಧಿಕಾರಿಗಳು ಬರ್ಬೇಕು, ಇಲ್ಲ ಅಂತ ಇದ್ರೆ ನಾವು ಮತ್ತೆ ಹೋರಾಟನ ಮುಂದುವರಿಸ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ನನ್ನ ಹೆಸರು ಮಂಜುಳಾ, ನಾನು ತುಮಕೂರು ಆಶಾ ಯೂನಿಯನ್ ಡಿಸ್ಟ್ರಿಕ್ಟ್ ಇನ್ಚಾರ್ಜ್.